ದರ್ಶನ್ ಅವರು ಜೈಲಿಗೆ ಹೋದಾಗ ಇರದೇ ಇರುವಂತಹ ಒಂದಷ್ಟು ಜನ ನಾವು ದರ್ಶನ್ ಆಪ್ತರು ಅಂತ ಹೇಳ್ಕೊಂಡ್ ಬರುವಂತವ್ರು ದರ್ಶನ್ ಸರ್ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ದರ್ಶನ್ ಸರ್ನ ಬಿಟ್ಕೊಟ್ಟಿಲ್ಲ. ಭಯದಿಂದ ಆಗಿರ್ಬೋದು ಅಥವಾ ಕೇಲಿಯಿಂದ ಆಗಿರ್ಬೋದು, ವಿಜಯಲಕ್ಷ್ಮಿ ಅವರು ಅಲ್ಲೂ ಕೂಡ ಅವ್ರ ಜೊತೆಗಿದ್ದಾರೆ. ವಿಜಯಲಕ್ಷ್ಮಿ ಅವರು ದರ್ಶನ್ ಸರ್ ಅವ್ರ ಜೀವನದಲ್ಲಿ ಶಕ್ತಿ, ಲಕ್ಕು, ಅದೃಷ್ಟ ದೇವತೆ ಎಲ್ಲ ವಿಜಯಲಕ್ಷ್ಮಿ ಅವರು. ಒಬ್ಬ ವ್ಯಕ್ತಿ ನಿಯತ್ತಿಂದ ಇದ್ದಾರೆ ಅನ್ನೋದಕ್ಕೆ, ದರ್ಶನ್ ಅವರೊಟ್ಟಿಗೆ ಇದ್ದಾರೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಧನ್ವೀರ್ ಅಂತಹ ಇರುವಂತಹ ವ್ಯಕ್ತಿ. ನಿಜವಾದ ಪ್ರೀತಿ, ನಿಜವಾದ ವಿಶ್ವಾಸ, ನಿಜವಾದ ಸ್ನೇಹ ಅಂತ ಇದ್ರೆ ಯಾವ ಸಂದರ್ಭದಲ್ಲೂ ಕೈ ಬಿಡಲ್ಲ. ನೀವು ಒಬ್ಬ ದರ್ಶನ್ ಅವರನ್ನ ಇಷ್ಟಪಡುವಂತಹ ವ್ಯಕ್ತಿಯಾಗಿ ಯಾವ ರೀತಿ ಹೆಮ್ಮೆ ಪಡ್ತೀರಾ ಅಂತ ನಾನು ಮುಂಚೆ ಹೇಳಿದೆ, ಇವಾಗಲೂ ಹೇಳ್ತೀನಿ, ಅವರು ಇಲ್ಲಿಗಿಂತ ಹೆಚ್ಚಾಗಿ ಹೃದಯ ಕನೆಕ್ಟ್ ಆಗ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಅದ್ಭುತ ನಟನೆ, ಭರತನಾಟ್ಯ ಹಾಗೂ ಮಾತುಗಾರಿಕೆಯ ಮೂಲಕ ಕನ್ನಡ ಜನತೆಯನ್ನ ಸದಾ ಎಂಟರ್ಟೈನ್ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯಮುನಾ ಶ್ರೀನಿಧಿ ಮೇಡಮ್ ಅವರು. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ತುಂಬಾನೇ ಚೆನ್ನಾಗಿದ್ದೀನಿ. ದರ್ಶನ್ ಅವರಂದ ತಕ್ಷಣ ನಿಮ್ಗೆ ಆ ಒಂದು ಪ್ರೀತಿ ಆಗಿರ್ಬೋದು, ಅವ್ರ ಮೇಲೆ ಇರುವಂತಹ ಗೌರವ ಆಗಿರ್ಬೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಚಾರ ನಾನು ನಿಮ್ಗೆ ಯಾವಾಗ ಕೇಳ್ಬೇಕಾ ಅಂತ ಹೇಳ್ಬಿಟ್ಟು ನಾನು ವೇಟ್ ಮಾಡ್ತಿದ್ದೆ. ದರ್ಶನ್ ಅವರು ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆದ್ಮೇಲೆ ಅಭಿಮಾನಿಗಳನ್ನ ಮೀಟ್ ಆಗಕ್ಕಾಗಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಬರ್ತಡೇ ಬಂತು. ಬರ್ತಡೇ ದಿನಾನೂ ಕೂಡ ನಾನು ಮೀಟ್ ಆಗಕ್ಕಾಗಲ್ಲ ಅಂತ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿಬಿಟ್ಟು ಯಾರು ಕೂಡ ಮನೆ ಹತ್ರ ಬರಬೇಡಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ದರ್ಶನ್ ಅವರ ಮಾತಿನಂತೆ ದರ್ಶನ್ ಅವರ ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಅನಾಥಾಶ್ರಮಗಳಲ್ಲಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಒಂದಷ್ಟು ಕಡೆ ಎಲ್ಲಾನು ಸಹ ಅನ್ನದಾನವನ್ನ ಮಾಡ್ತಾರೆ. ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆಲ್ಲಾನು ತಗೊಂಡೋಗ್ಬಿಟ್ಟು ರೇಷನ್ ಕೊಡುವಂಥದ್ದು ಮಾಡ್ತಾರೆ. ಆ ಒಂದು ಪೋಸ್ಟ್ ಅನ್ನ ತಮ್ಮ ಇಡೀ ಇನ್ಸ್ಟಾಗ್ರಾಮ್ ಪ್ರತಿಯೊಬ್ರು ಯಾರ್ಯಾರು ತಮ್ಮ ಫ್ಯಾನ್ಸ್ ಎಲ್ಲಾನು ಏನು ಒಳ್ಳೊಳ್ಳೆ ಕೆಲಸಗಳು ಅದನ್ನೆಲ್ಲ ಶೇರ್ ಮಾಡ್ತಾರೆ. ಹೌದು. ಸೊ ಈ ಒಂದು ವಿಚಾರದ ಬಗ್ಗೆ ನೀವು ಒಬ್ಬ ದರ್ಶನ್ ಅವರನ್ನ ಇಷ್ಟಪಡುವಂತಹ ವ್ಯಕ್ತಿಯಾಗಿ ಯಾವ ರೀತಿ ಹೆಮ್ಮೆ ಪಡ್ತೀರಾ ಅಂತ? ನೋಡಿ, ದರ್ಶನ್ ಸರ್ ಏನಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ ಅವ್ರಿಗೆ 5-10 ಲಕ್ಷ ರೂಪಾಯಿ ಕೊಡುವಂತ ಅಡ್ವರ್ಟೈಸ್ಮೆಂಟ್ ಗಳು ಸಿಗತ್ತೆ. ಅವ್ರು ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ ಏನೋ ಒಂದು ಪ್ರಾಡಕ್ಟ್ ಹಾಕಿದ್ರೆ ಸಾಕು, ಲಕ್ಷಾಂತರ ರೂಪಾಯಿ ದುಡಿಬಹುದು ಪುಣ್ಯಾತ್ಮ. ಅವ್ರು ಅದಕ್ಕೆಲ್ಲ ನಾನು ಮುಂಚೆನೂ ಹೇಳಿದ್ದೆ, ಇವಾಗ್ಲೂ ಹೇಳ್ತೀನಿ, ಅವರು ಇಲ್ಲಿಗಿಂತ ಹೆಚ್ಚಾಗಿ ಹೃದಯ ಕನೆಕ್ಟ್ ಆಗ್ತಾರೆ. ಈಗ ಅವ್ರ ಅಭಿಮಾನಿಗಳು ಅಷ್ಟೆಲ್ಲ ಅವ್ರ ಪರವಾಗಿ ಕೆಲಸ ಮಾಡೋದನ್ನ ಅವ್ರು ತುಂಬಾ ಹೆಮ್ಮೆಯಿಂದ ಎಲ್ಲಾ ಕಡೆ ಶೇರ್ ಮಾಡ್ಕೋತಾರೆ. ಅವರು ಅದು ಅಭಿಮಾನಿಗಳಿಗೆ ಕೊಡುವಂತ ಗೌರವ. ಈಗ ಅವರು ದರ್ಶನ್ ಸರ್ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಅಭಿಮಾನಿ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ದರ್ಶನ್ ಸರ್ ಹಾಗಲ್ಲ. ಈ ವಿಚಾರಕ್ಕೆ ದರ್ಶನ್ ಸರ್ ಅಂದ್ರೆ ಅಷ್ಟಿಷ್ಟ ಆಗೋದು. ಅವರು ಹೇಳೋದ್ ಕಡಿಮೆ, ಕಾರ್ಯರೂಪಕ್ಕೆ ತರೋದ್ ಜಾಸ್ತಿ. ಸುಮ್ನೆ ಸೆಲೆಬ್ರಿಟೀಸ್ ಅಂತ ಕರ್ದಿಲ್ಲ ಅವ್ರನ್ನ ಎಷ್ಟು ತಲೆ ಮೇಲೆ ಕೂರ್ಸಿದ್ರು ನೋಡಿ. ಅವ್ರೊಬ್ಬೊಬ್ರು ಮಾಡಿದ ಕೆಲ್ಸನು, ರಕ್ತದಾನ ಆಗಿರಬಹುದು, ನೀವ್ ಹೇಳ್ದಾಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಅನ್ನದಾನ ಮಾಡಿರೋದು, ಎಲ್ಲದನ್ನು ಒಂದೂ ಬಿಡ್ದ ಹಾಗೆ ಅಷ್ಟು ಒಂದ್ ವಾರ ಪೂರ್ತಿ ಪಾಪ ಅದನ್ನೇ ಹಾಕೊಂಡ್ರು. ಅದಕ್ಕಿಂತ ದೊಡ್ಡ ಗೌರವ ಒಬ್ಬ ಸೆಲೆಬ್ರಿಟಿಗೆ ಇನ್ನೇನ್ ಬೇಕು ಹೇಳಿ? ಅಂದ್ರೆ ಅಭಿಮಾನಿಗಳಿಗೆ, ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದಕ್ಕೂ ಸಾರ್ಥಕ ಆಯ್ತಲ್ವಾ? ಅದು ನೋಡಿ ನನ್ ನಿಜವೂ ತುಂಬಾ ಸಂತೋಷ ಆಯ್ತು. ಇವಾಗ ಏನಾಗುತ್ತೆ ನೋಡಿ, ನಮ್ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳು ಹೇಗೆ ಹೆಚ್ಚಾಗ್ತವೆ ಅಂತ ಇದನ್ನ ನೋಡಿದಂತ ನೆಕ್ಸ್ಟ್ ಅಭಿಮಾನಿಗೆ ಏನನ್ಸುತ್ತೆ, ನಾನು ಮುಂದಿನ ಸಲ ಇನ್ನೂ ಹೆಚ್ಚಿನ ಮಟ್ಟಿನ ಸಮಾಜ ಸೇವೆಯನ್ನ ಮಾಡ್ಬೇಕು. 100% ತುಂಬಾ ಜನರಿಗೆ ಅನ್ಸುತ್ತೆ. ಈ ವರ್ಷ ಯಾರೋ ರಕ್ತದಾನ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಏನೋ ಒಂದು ಮಾಡಿರಲ್ಲ ಅಂದ್ಕೊಳ್ಳಿ, ಮುಂದಿನ ವರ್ಷಕ್ಕೆ ಅವನಿಗೆ ಅದೊಂದು ಹುಮ್ಮಸ್ ಬರುತ್ತೆ, ನಾನು ನಮ್ಮ ಬಾಸ್ ಬರ್ತಡೇ ದಿನ ರಕ್ತದಾನ ಮಾಡ್ಬೇಕು. ಸೊ ಹೀಗಾಗಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳು ಜಾಸ್ತಿ ಆಯ್ತು. ಆಮೇಲೆ ಮಾಡೋ ಕಾರ್ಯಗಳನ್ನ ಹಂಚ್ಕೊಳ್ಳೋದ್ರಿಂದ ಬಾಕಿ ಎಷ್ಟೋ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು, ಹೀಗೆಲ್ಲ ಮಾಡ್ಬೋದು ನಾವು ಅಂತ ಹೇಳಿ. ಸೊ ಹಾಗಾಗಿ ದರ್ಶನ್ ಸರ್ ಮಾಡಿದಂತ ಕೆಲಸ ನಂಗೆ ತುಂಬಾನೇ ಸಂತೋಷ ಆಯ್ತು. ಎಂಥ ಒಂದು ಒಳ್ಳೆ ರೀತಿನಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಆಯ್ತು ನೋಡಿ. ಏನು ಒಂದು ಆಡಂಬರ ಇಲ್ಲ, ಬೇಕಂತಂದ್ರೆ ಅವ್ರು ಹೇಗ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು, ಯಾವುದೂ ಇಲ್ಲ. ಅವರ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ತರ ಮೆರೆಸಿದ್ರು. ಅವ್ರು ಮಾಡಿದಂತ ಒಳ್ಳೆ ಕೆಲಸವನ್ನ ಪ್ರಪಂಚಕ್ಕೆ ತೋರಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗೋದು. ಇನ್ನೊಂದಷ್ಟು ವರ್ಗ ಮೇಡಮ್, ದರ್ಶನ್ ಅವರು ಕಷ್ಟ ಕಾಲದಲ್ಲಿದ್ದಾಗ ಯಾರೂ ಬಂದಿರ್ಲಿಲ್ಲ. ಒಂದಷ್ಟು ಜನ ಅವ್ರ ಆಚೆ ಕಡೆ ಬಂದ್ಮೇಲೆ, ಅವರ ಫ್ಯಾನ್ ಬೇಸ್ ಅನ್ನ ನೋಡಿದ್ಮೇಲೆ, ಹೊರಗಡೆ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ದರ್ಶನ್ ಅವ್ರಿಗೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಇನ್ನಷ್ಟು ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅವರ ರಿಯಾಲಿಟಿ ಏನು ಅಂತ ಜನಕ್ಕೆ ಗೊತ್ತಾಗಿದೆ. ಸೊ ಅಂಥದ್ರಲ್ಲಿ ದರ್ಶನ್ ಅವರು ಜೈಲಿಗೆ ಹೋದಾಗ ಇರದೇ ಇರುವಂತಹ ಒಂದಷ್ಟು ಜನ ನಾವು ದರ್ಶನ್ ಆಪ್ತರು ಅಂತ ಹೇಳ್ಕೊಂಡ್ ಬರುವಂತವ್ರು. ಇತ್ತೀಚೆಗೆ ದರ್ಶನ್ ಅವರು ಅಂತ ಹೇಳ್ಬಿಟ್ಟು ನಾವು ದರ್ಶನ್ ಅವರ ಅಭಿಮಾನಿಗಳು ಅಂತ ಒಂದಷ್ಟು ಜನ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ ನೀವು? ನೋಡಿ, ದರ್ಶನ್ ಸರ್ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ದರ್ಶನ್ ಸರ್ನ ಬಿಟ್ಕೊಟ್ಟಿಲ್ಲ. ಇವಾಗ ಅವ್ರು
ತೊಂದರೆ ಆಗಿದ್ದ ಮೊದಲನೇ ದಿನದಿಂದನೇ ಹ್ಮ್. ಈಗ ನಾವೆಲ್ಲ ಧ್ವನಿ ಎತ್ತಿದವರು. ಹ್ಮ್. ಕೆಲವರೆಲ್ಲ ಅದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದಾಗ ಹೋಗಿ ನಾವು ಅದೇ ರೇಂಜ್ ಅಲ್ಲಿ ಮಾತಾಡಿದವರು. ಹ್ಮ್. ನಿಜವಾದ ಅಭಿಮಾನಿಗಳು ಮೊದಲನೇ ದಿನದಿಂದ ಹಿಡಿದು ಇವತ್ತವರೆಗೂ ಅವ್ರ ಏಳಿರ್ಲಿ ಬೀಳಿರ್ಲಿ ಏನೇ ಇರ್ಲಿ ಒಂದೇ ಸಮನಾಗಿ ದರ್ಶನ್ ಸರ್ನ ಪ್ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ತುಂಬಾ ಜನ ನೀವು ನೋಡಿದಾಗೆ ಇನ್ಫ್ಯಾಕ್ಟ್ ದರ್ಶನ್ ಸರ್ ವಾಪಸ್ ಬಂದಾಗ ತುಂಬಾ ಜನ ಅವರ ನಿಜವಾದ ಅಭಿಮಾನಿಗಳು ಹಾಕಿದ್ರು ಫೇಸ್ಬುಕ್ ಅಲ್ಲಿ. ಇವಾಗ ನೋಡ್ರಪ್ಪ ನಿಜವಾದ ದೊಂಬರಾಟ ಶುರುವಾಗುತ್ತೆ. ಇಷ್ಟ ದಿನ ಕಾಣಿಸ್ಕೊಳ್ದೇ ಇದ್ದವ್ರೆಲ್ರು ಈಗ ಬರ್ತಾರೆ. ದರ್ಶನ್ ಅಣ್ಣ, ಡಿ ಬಾಸ್, ದರ್ಶನ್ ಸರ್ ಅನ್ಕೊಂಡು ಎಲ್ರು ಈಗ ಅದೇ ರೀತಿ ಆಯ್ತು. ಈಗ ದರ್ಶನ್ ಸರ್ ಅವ್ರಿಗೆ ತೊಂದ್ರೆಲಿದ್ದಾಗ ನಾವೆಲ್ಲ ಮಾತಾಡಿದವರು ನಾವೀಗ ತಣ್ಣಗಾಗಿದ್ದೀವಿ. ಯಾಕಂದ್ರೆ ಅವ್ರ ಕುಟುಂಬದ ಜೊತೆಗೆ ಅವ್ರು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಸಾಕು, ನಮ್ಗಿನ್ನೇನೋ ಬೇಡ. ಅವ್ರನ್ನ ಹೋಗ್ಬೇಕು, ಅವ್ರನ್ನ ಭೇಟಿ ಮಾಡ್ಬೇಕು, ಅವ್ರ ಜೊತೆ ಫೋಟೋ ತಗೋಬೇಕು, ಅವ್ರ ಜೊತೆ ಇದಾಗಿರ್ಬೇಕು, ಏನು ಬೇಡ ನಮ್ಗೆ. ಅವ್ರು ಚೆನ್ನಾಗಿದಾರಾ ಸಾಕು. ಈಗ ವೆಲ್ ವಿಷರ್ ಅಂದ್ರೆ ಅಷ್ಟೇ ಅಲ್ವಾ ಮಂಜುವರೇ, ನಾವ್ ದಿನ ಮಾತಾಡಲ್ಲ. ಅದೇ ನಿಮ್ಗೇನೋ ಒಳ್ಳೇದಾಯ್ತು ಅಂದಾಗ ಖುಷಿ ಆಗತ್ತಪ್ಪ. ಇನ್ನು ತೊಂದರೆ ಇದ್ದಾರೆ ನಮ್ ಕೈಲಿಂದ ಏನ್ ಸಾಧ್ಯ ಆಗುತ್ತೋ ಮಾಡೋಣ. ಅದು ನಿಜವಾದ ಸ್ನೇಹ, ಅದು ನಿಜವಾದ ಅಭಿಮಾನ, ನಿಜವಾದ ಪ್ರೀತಿ. ಸೊ ಹಾಗಾಗಿ ನಾವೆಲ್ಲ ಇವಾಗ ಅವ್ರು ಚೆನ್ನಾಗಿರುವಾಗ ದೂರ ಇದೀವಿ. ಆದ್ರೆ ಒಂದು ಗುಂಪಿನವರು ಇವಾಗ ಹೊರಗಡೆ ಬರ್ತಾ ಇದಾರೆ ದರ್ಶನ್ ಸರ್ ವಿಚಾರ ಇಟ್ಕೊಂಡು. ಅಂದ್ರೆ ದರ್ಶನ್ ಸರ್ ಅಣ್ಣ ಬಾಸ್ ಅದು ಇದು ಅನ್ಕೊಂಡು. ನನಗನ್ಸತ್ತೆ ಅದು ದರ್ಶನ್ ಸರ್ಗೂ ಎಲ್ಲ ಅರ್ಥ ಆಗುತ್ತೆ. ಅವ್ರು ಹೇಗ್ ಗೊತ್ತಾ, ಜಾಸ್ತಿ ಮಾತಾಡಲ್ಲ, ಬಟ್ ಅವ್ರು ತುಂಬಾ ಜ್ಞಾನಿ. ಅವರು ಸಿಕ್ಕಾಪಟ್ಟೆ ವಿಚಾರ ಅವ್ರ ಮನಸ್ಸಿನಲ್ಲಿದೆ. ಅವ್ರು ಸುಮ್ನೆ ಬೂಟಾಟಿಕೆ ತರ ಮಾತಾಡ್ಕೊಂಡು ಹೋಗಲ್ಲ, ಬಟ್ ಸುಮಾರು ವಿಚಾರ ಎಲ್ಲ ನೋಡಿ ಅಳತೆ ಮಾಡೋ ಕೆಪಾಸಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಆಮೇಲೆ ಅವರು ತುಂಬಾ ಸ್ಪಿರಿಚುವಲ್, ಒಂಥರ ನೋಡಿದ ತಕ್ಷಣ ಗ್ರಹಿಸ್ಕೊಳ್ಳುವಂತ ಶಕ್ತಿ ಅವ್ರಿಗೆ ತುಂಬಾ ಇದೆ. ಅವ್ರ ಜೊತೆ ತಾರಕ್ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಆ ಅಂಶನ ನಾನು ಗಮನಿಸಿದ್ದೆ. ಅವರು ಎಲ್ಲ ತಿಳ್ಕೊತಾರೆ, ಗಂಭೀರವಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತು ಯಾರ್ದು ನಾಟಕ, ಯಾರ್ದು ನಿಜಾಂಶ. ಅದಕ್ಕೆ ನೋಡಿ ಅವರು ಅವ್ರ ಅಭಿಮಾನಿಗಳನ್ನ ಮಾತ್ರ ಎತ್ತಿ ಹಿಡಿದ್ರ ಹೊರ್ತು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಬೂಟಾಟಿಕೆ ಮಾಡೋರ್ನ ಯಾರನ್ನೂ ಅಲ್ಲಿ ಏನ್ ಮೆರ್ಸಿಲ್ಲ ಅವರು. ಸೊ ಹಾಗಾಗಿ ಈಗ ನಾವ್ ಮಾಡೋ ಒಳ್ಳೆ ಕೆಲಸ ಕೆಟ್ಟ ಕೆಲಸನ ದೇವ್ರು ಹೇಗ್ ನೋಡ್ತಾ ಇರ್ತಾರ, ಅವನೊಬ್ಬನಿಗೆ ಗೊತ್ತು ಅಂತ ಹೇಳ್ತಿರ್ತೀವಲ್ವಾ, ನಾ ಮಾಡಿದ ಒಳ್ಳೆ ಕೆಲಸ ಬಿಡಪ್ಪ ಅವನಿಗೆ ಗೊತ್ತು ಅಂತ. ಸೊ ಆ ರೀತಿಯಾಗಿ ಫಲಿತಾಂಶ ಬರ್ತಾ ಇರತ್ತೆ. ನನ್ಗನ್ಸೋ ಪ್ರಕಾರ ದರ್ಶನ್ ಸರ್ಗೆ ಎಲ್ಲ ಗೊತ್ತು. ದರ್ಶನ್ ಅವರು ಈಗ ಡೆವಿಲ್ ಶೂಟಿಂಗ್ ಅಲ್ಲಿ ಇದ್ದಾರೆ. ರಾಜಸ್ಥಾನದಲ್ಲಿ ತಮ್ಮ ಚಿತ್ರದ 2ನೇ ಶೆಡ್ಯೂಲ್ ಅನ್ನ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಆರೋಗ್ಯ ದರ್ಶನ್ ಅವ್ರದ್ದು ಬೆನ್ನೋವಿದೆಯಲ್ಲ, ಅದು ಹದಗೆಡುತ್ತು ಅನ್ನೋ ಒಂದು ಭಯದಿಂದ ಆಗಿರ್ಬೋದು ಅಥವಾ ಕೇರಿಂಗ್ ಇಂದ ಆಗಿರ್ಬೋದು. ವಿಜಯಲಕ್ಷ್ಮಿ ಅವರು ಅಲ್ಲೂ ಕೂಡ ಅವ್ರ ಜೊತೆಗಿದ್ದಾರೆ. ಸೊ ಏನ್ ಹೇಳ್ತೀರಾ ಅವರಿಬ್ಬರ ಒಂದು ಗಂಡ ಹೆಂಡತಿಯ ಸಂಬಂಧಕ್ಕೆ? ಭಗವಂತ ಶಿವನ್ಗೂ ಕೂಡ ದೇವಿಯ ಒಂದು ಶಕ್ತಿ ಇಲ್ಲದೆ ಇದ್ರೆ ಶಿವ ಅಷ್ಟೊಂದು ಪವರ್ಫುಲ್ ಇರಕ್ ಆಗಲ್ವಂತೆ. ತಾಯಿ ಜಗನ್ಮಾತೆ ಶಕ್ತಿ ಬೇಕೇ ಬೇಕಂತೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಸರ್ ಅವ್ರ ಜೀವನದಲ್ಲಿ ಒಂದು ಶಕ್ತಿ. ತಾಯಿ ದುರ್ಗೆ ಚಾಮುಂಡೇಶ್ವರಿ ಹೇಗಿರ್ತಾಳೋ ಶಕ್ತಿ, ಆ ರೀತಿಯಾಗಿ ಅವ್ರ ಪಕ್ಕದಲ್ಲಿ ಇದ್ರೇನೆ ನೋಡಿ ಒಂದು ಆ ವೈಬ್ ನೋಡಿ. ಈವನ್ ದರ್ಶನ್ ಸರ್ ಮುಖದಲ್ಲಾಗ್ಲಿ, ಅವರ ಒಂದು ನಡೆ ನುಡಿ ನಡತೆಲಾಗ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಎದ್ದು ಕಾಣಿಸುತ್ತೆ ವಿಜಯಲಕ್ಷ್ಮಿ ಅವರು ಪಕ್ಕದಲ್ಲಿದ್ರೆ. ಸೊ ಹಾಗಾಗಿ ಅವರ ಜೀವನದ ಒಂದು ಶಕ್ತಿ, ಲಕ್ಕು, ಅದೃಷ್ಟ ದೇವತೆ ಎಲ್ಲ ವಿಜಯಲಕ್ಷ್ಮಿ ಅವರೇ. ಅವ್ರ ಜೊತೆಗೆ ಇದ್ದಿದ್ ನೋಡಿ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಯಾಕಂತಂದ್ರೆ ಅವ್ರ ಆರೋಗ್ಯನ ಸಂಪೂರ್ಣವಾಗಿ ಇವರೇ ನೋಡ್ಕೊಳ್ತಾ ಇರೋದು. ಗೊತ್ತು ಅವ್ರಿಗೆ, ಇವರು ಹದಗೆಡ್ಸ್ಕೊಂಡ್ ಬಿಡ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ಟೈಮಿಗೆ ಸರಿಯಾಗಿ ನೀರ್ ಕುಡಿಯಲ್ಲ, ಮೆಡಿಸಿನ್ ತಗೊಳಲ್ಲ ಅಂತ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವ್ರ ಪಕ್ಕದಲ್ಲೇ ಇದ್ದು ಅವ್ರನ್ನ ನೋಡ್ಕೊಳ್ತಾ ಇರೋ ರೀತಿ ಒಂಥರ ಮಾದರಿ. ಎಲ್ಲ ಹೆಣ್ಮಕ್ಳಿಗೂ ಹೆಂಗಸ್ರಿಗೂ ಒಂದು ಮಾದರಿ ಅದು ನಿಜವಾಗ್ಲು. ದರ್ಶನ್ ಅವರ ಒಂದು ಇನ್ಸಿಡೆಂಟ್ ಆದಾಗ ವಿಜಯಲಕ್ಷ್ಮಿ ಅವರೊಟ್ಟಿಗೆ ಇದ್ದಿದ್ದು ತನ್ವೀರ್ ಅವ್ರು ಮಾತ್ರ. ಸೊ ಮೊನ್ನೆ ಅಷ್ಟೇ ಧನ್ವೀರ್ ಅವರ ಒಂದು ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ಗೂ ಕೂಡ ದರ್ಶನ್ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಪ್ರಸನ್ನ ಚಿತ್ರಮಂದಿರದಲ್ಲಿ ಸಾಕಷ್ಟು ಜನ ವೇಟ್ ಮಾಡ್ತಿದ್ರು. ಬಟ್ ಆದ್ರೂ ಕೂಡ ಅನ್ಫಾರ್ಚುನೇಟ್ಲಿ ಶೂಟಿಂಗ್ ಇಂದ ಬರಕ್ಕಾಗಿಲ್ಲ. ಬಟ್ ವಿಡಿಯೋ ಮೂಲಕ ಅವರು ಒಳ್ಳೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ಸೊ ಒಬ್ಬ ವ್ಯಕ್ತಿ ನಿಯತ್ತಿಂದ ಇದ್ದಾರೆ ಅನ್ನೋದಕ್ಕೆ, ದರ್ಶನ್ ಅವರೊಟ್ಟಿಗೆ ಇದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಧನ್ವೀರ್ ಅಂತಹ ಇರುವಂತಹ ವ್ಯಕ್ತಿ. ಅವರು ಸಾಕಷ್ಟು ಸಂದರ್ಶನಗಳಲ್ಲೂ ಹೇಳಿದ್ದಾರೆ, ನಾನು ಅವ್ರನ್ನ ಇಲ್ಲಿಂದ ನೋಡಿಲ್ಲ, ಇಲ್ಲಿಂದ ನೋಡಿದೀನಿ ಅಂತ. ಸೊ ಧನ್ವೀರ್ ಅವರ ನಿಯತ್ತಿನ ಬಗ್ಗೆ ಏನ್ ಹೇಳ್ತೀರಾ? ನೀವು ನೋಡಿರ್ತೀರಾ? ನಿಜವಾಗ್ಲೂ ಪ್ರೀತಿ ಮಾಡೋ, ಅನ್ಫಾರ್ಚುನೇಟ್ಲಿ ಧನ್ವೀರ್ ಅವ್ರನ್ನ ನಾನು ಭೇಟಿ ಮಾಡಿಲ್ಲ, ಬಟ್ ಅವ್ರ ಕಾರ್ಯಗಳನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾ ಮೂಲಕ ನೋಡ್ತಾ ಇದ್ದೀನಿ. ಯಾವುದೇ ಸಂಬಂಧ ಆಗ್ಲಿ ಮಂಜು ಅವರೇ, ನಿಜವಾದ ಪ್ರೀತಿ, ನಿಜವಾದ ವಿಶ್ವಾಸ, ನಿಜವಾದ ಸ್ನೇಹ ಅಂತ ಇದ್ರೆ ಯಾವ ಸಂದರ್ಭದಲ್ಲೂ ಕೈ ಬಿಡಲ್ಲ. ಧನ್ವೀರ್ ಹಾಗೇನೆ ಲಕ್ಷಾಂತರ ಅಭಿಮಾನಿಗಳು ದರ್ಶನ್ ಸರ್ ಅವ್ರಿಗೆ ಜೀವ ಕೊಡಕ್ಕೂ ತಯಾರಿರುವಂತವ್ರು ಇದ್ದಾರೆ.
ಆ ಮನುಷ್ಯನ ವ್ಯಕ್ತಿತ್ವನೇ ಹಾಗೆ. ಹ್ಮ್. ಯಾಕಂತಂದ್ರೆ ಅವರಲ್ಲಿ ಇದಿಲ್ಲ, ಏನಂತಾರೆ, ಆ, ಟೊಳ್ಳಲ್ಲ. ಹ್ಮ್. ಆ, ದರ್ಶನ್ ಸರ್ ಹ್ಮ್. ಅವ್ರು ನಿಜವಾಗ್ಲೂ ಅವರಲ್ಲಿ ಒಂದು ನಿಯತ್ತಿದೆ. ಹ್ಮ್. ಸೊ ಹಾಗಾಗಿ ಅವ್ರ ಜೊತೆಗೆ ಇರೋರು ಕೂಡ ನಿಯತ್ತಿರೋ ಅಂತವ್ರು. ಹ್ಮ್. ಈಗ ಧನ್ವೀರ್ ಅವರು ಮಾಡಿರುವಂತ ಕೆಲಸ ನಿಜವಾಗ್ಲೂ ಅಮೇಝಿಂಗ್. ಯಾಕೆಂತಂದ್ರೆ ಅಷ್ಟು ನಂಬಿಕೆ, ಅಷ್ಟು ವಿಶ್ವಾಸ, ಅಷ್ಟು ಪ್ರೀತಿಯಿಂದ ಸಂಪೂರ್ಣವಾಗಿ ಅವ್ರನ್ನ ನಂಬಿದ್ದಾರೆ. ದರ್ಶನ್ ಸರ್ ಅವ್ರು ಎಷ್ಟೇ ದೊಡ್ಡ ಆಕ್ಟರ್ ಆದ್ರು ಅಥವಾ ಎಷ್ಟೇ ಶ್ರೀಮಂತರಾದ್ರು, ಏನೇ ಗಳಿಸ್ಕೊಂಡ್ರು, ಹ್ಮ್. ಯಾರೂ ಗಳಿಸಕ್ಕಾಗದೇ ಇರೋದು ಒಂದು ದರ್ಶನ್ ಸರ್ ಅವ್ರ ಹತ್ರ ಇದೆ ಅಂತ ಅಂದ್ರೆ ನಿಷ್ಠಾವಂತ ಅಭಿಮಾನಿಗಳು. ಹ್ಮ್. ಅದನ್ನ ಯಾರಿಗೂ ಅದು ಹೇಳಿ ಕೇಳಿ ದುಡ್ಡು ಕೊಟ್ಟು ಕರ್ಸ್ಕೊಳ್ಳೋ ಅಂತದಲ್ಲ ಅದು. ಹ್ಮ್. ಈಗ ದರ್ಶನ್ ಸರ್ಗಿಂತ ಲಕ್ಷಾಂತರ ಪಟ್ಟು ಶ್ರೀಮಂತರು ಇದಾರೆ, ಬೇಜಾನ್ ಜನ ಇದಾರೆ. 10 ಜನ ಅಭಿಮಾನಿಗಳು ಇರಲ್ಲ ಅವ್ರಿಗೆ. ಹೌದು. ಅಭಿಮಾನಿಗಳು ಅನ್ನೋದು ನೀವು ದುಡ್ಡು ಕೊಟ್ಟು ಅಥವಾ ಇನ್ನೇನೋ ಕೊಟ್ಟು ಇನ್ನೇನೋ, ಈಗ ನನ್ನನ್ನೇ ಉದಾಹರಣೆಗೆ ತಗೊಳ್ಳಿ. ಹ್ಮ್. ನನಗೂ ದರ್ಶನ್ ಸರ್ ಅವ್ರಿಗೂ ಏನು ಕನೆಕ್ಷನ್ ಇಲ್ಲ. ಹ್ಮ್. ಇಡೀ ಜೀವನದಲ್ಲಿ ಅವ್ರನ್ನ ನಾನು 2 ಸಲ ನೋಡಿರೋದು. ಹ್ಮ್. ಅಷ್ಟಕ್ಕೆ ಅವ್ರು ನಮ್ಮ ಮನಸ್ಸನ್ನ ಗೆದ್ದು ಬಿಟ್ಟಿದ್ದಾರೆ. ಹ್ಮ್. ಸೊ ಹಾಗಾಗಿ ದರ್ಶನ್ ಸರ್ ಅವ್ರಿಗೆ ನಿಜವಾದ ಅಭಿಮಾನಿಗಳು ಏನಿದ್ದಾರೆ, ಹ್ಮ್. ದೊಡ್ಡ ಆಸ್ತಿ ಅದು ಹ್ಮ್. ದರ್ಶನ್ ಸರ್ ಅವ್ರಿಗೆ. ಸೊ ಧನ್ವೀರ್ ಅವರ ಅವ್ರ ಸಂಬಂಧ ನೋಡಿದಾಗ ಹ್ಮ್. ಬಹಳ ಖುಷಿ ಆಗುತ್ತೆ. ಓಕೆ ಮೇಡಮ್, ಧನ್ವೀರ್ ಅವ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ಮಾತು ನೆನಪಿಗೆ ಬಂತು. ಧನ್ವೀರ್ ಅವ್ರು ಏನ್ ದರ್ಶನ್ ಅವ್ರ ಪರವಾಗಿ ನಿಂತಿದ್ರಲ್ಲ, ಅದನ್ನ ಒಂದಷ್ಟು ಜನ ವರ್ಗ ಮಾತಾಡ್ಕೊಳ್ತಿರೋದಂದ್ರೆ, ದರ್ಶನ್ ಅವ್ರು ಇಲ್ಲ ಅಂತಂದ್ರೆ ಧನ್ವೀರ್ ಸಿನಿಮಾಗಳು ಓಡಲ್ಲ, ಅವರ ಸಿನಿಮಾಗಳಿಗೋಸ್ಕರ, ಅವರ ಸಿನಿಮಾ ಜರ್ನಿಗೋಸ್ಕರ ಅವ್ರ ಜೊತೆಗಿದ್ದಾರೆ ಅಂತ ಮಾತಾಡ್ತಾರೆ. ಅಂತ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನಮ್ ಜನ ಒಬ್ಬರ ಪರವಾಗಿ ನಿಂತರೂ ಮಾತಾಡ್ತಾರೆ, ನಿಂತಿಲ್ಲ ಅಂದ್ರೂ ಮಾತಾಡ್ತಾರೆ. ಆ ನೋಡಿ, ತಾಕತ್ತಿಲ್ದೆ ಯಾರು ಅವ್ರ ಸಿನಿಮಾಗಳನ್ನ ಹಿಟ್ ಮಾಡಕ್ ಸಾಧ್ಯ ಇಲ್ಲ. ಹ್ಮ್. ಎಂಥ ದೊಡ್ಡ ಆಕ್ಟರ್ಗಳ ಮಕ್ಕಳೇ ಫ್ಲಾಪ್ ಆಗಿರೋದನ್ನ ನೋಡಿದೀವಿ. ಹ್ಮ್. ಅಟ್ಟರ್ ಫ್ಲಾಪ್ ಆಗಿ ಹೋಗಿದ್ದಾರೆ. ಹ್ಮ್. ಅಥವಾ ಈಗ ದರ್ಶನ್ ಸರ್ ಉದಾಹರಣೆ, ಅವ್ರಿಗೆ ಯಾರ ಆಶೀರ್ವಾದ ಇತ್ತು? ಹ್ಮ್. ಅವ್ರಿಗೆ ಯಾರು ಗಾಡ್ ಫಾದರ್ ಆಗಿ ಕರ್ಕೊಂಡ್ ಬಂದ್ರು? ಹ್ಮ್. ಸ್ವಂತ ಎಬಿಲಿಟಿಯಿಂದ, ಸ್ವಂತ ಪ್ರತಿಭೆಯಿಂದ, ಸ್ವಂತ ಒಂದು ಇದ್ರಿಂದ ಮೇಲ್ ಬಂದ್ರು ಅವರು. ಹ್ಮ್. ಇನ್ನು ಎಷ್ಟೋ ಜನ ಇದ್ದಾರೆ ನಮ್ ಕನ್ನಡ ಇಂಡಸ್ಟ್ರಿನಲ್ಲೇ ತಗೊಳ್ಳಿ, ಎಷ್ಟೋ ಜನ ಇದ್ದಾರೆ. ಸೂಪರ್ ಹೀರೋಗಳಾಗಿಲ್ವಾ? ಹೌದು. ಅವ್ರನ್ನ ಯಾರ ಮೇಲೆ ಎತ್ತಿದ್ರು? ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಹೊರಗ್ ಬಂದೇ ಬರುತ್ತೆ. ಹ್ಮ್. ಪ್ರತಿಭೆ ಇಲ್ಲ ಅಂತಂದ್ರೆ ಯಾರ್ ಪುಷ್ ಮಾಡಿ, ಯಾರು ಏನೇ ಮಾಡಿದ್ರು ದೊಡ್ಡ ಆಕ್ಟರ್ಗಳ ಮನತನದ ಮಕ್ಕಳೇ ಪಾಪ ಮುಂದ್ ಬರಕ್ಕಾಗಿಲ್ಲ. ಸೊ ಹೌದು. ಹಾಗಾಗಿ ಆ ಮಾತಲ್ಲಿ ನನಗೆ ಖಂಡಿತವಾಗಿಯೂ ನಂಬಿಕೆ ಇಲ್ಲ. ಹ್ಮ್. ಹಾಗಾಗಿದ್ರೆ ಯಾರು ಬೇಕಾದ್ರೂ ಆ ಕೆಲಸ ಮಾಡ್ತಾ ಇದ್ರು. ಹ್ಮ್. ಎಷ್ಟು ಜನ ಇವತ್ತು ನಮ್ಮ ಹೀರೋಗಳು, ಹೀರೋಯಿನ್ ಹ್ಮ್. ನಾನ್ ಜೀವನ ಆದ್ರೂ ಕೊಟ್ಟು ಒಂದು ದೊಡ್ಡ ಆಕ್ಟರ್ ಆಗ್ಬೇಕಂತ ಆಸೆ ಪಡ್ತಾ ಇಲ್ಲ ಹ್ಮ್. ಅಲ್ವಾ? ಸೊ ಹಾಗಾಗಿ ಈಗ ನಾನ್ ನೋಡಿ ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಿ 7 ವರ್ಷ ಆಯ್ತು. ಹ್ಮ್. ನಾನು ಅವ್ರ ನಿಜವಾದ ಅಭಿಮಾನಿ ಆಗಿದ್ದು 7 ವರ್ಷದ ನಂತರ ಇತ್ತೀಚೆಗೆ. ಹ್ಮ್. ನನಗೂ ಹೇಳಿದ್ರು ಯಾರೋ ಕೆಲ್ಸಕ್ಕೆ ಬರದವ್ರು ಒಂದಿಬ್ರು, ಹ್ಮ್. ಏನೋ ಒಂದು ಸೈಡ್ ರೋಲ್ ಸಿಗ್ಲಿ ದರ್ಶನ್ ಸರ್ ಜೊತೆಗೆ ಅಂತ ಅಂದ್ಬಿಟ್ಟು ಹ್ಮ್. ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ. ಹ್ಮ್. ನಾನು ಒಂದಿನೂ ಬಿಡುವಿಲ್ದಂಗೆ ಶೂಟಿಂಗ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಹೌದು. ಧಾರಾವಾಹಿಗಳಾಗ್ಬೋದು, ಸಿನಿಮಾಗಳಾಗ್ಬೋದು, ಏನೆಲ್ಲ ಆಗ್ಬೋದು, ಒಂದು ದಿನಾನು ಬಿಡುವಿಲ್ದಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಾನು ಎಲ್ರಿಗೂ ಬಕೆಟ್ ಹಿಡಿಬೋದಾಗಿತ್ತಲ್ಲ. ಹ್ಮ್. ಯಾಕೆ ನಾನು ದರ್ಶನ್ ಸರ್ ಅಂದ್ರೆ ಅವ್ರೊಬ್ರ ಬಗ್ಗೆ ಮಾತಾಡಕ್ ಯಾಕೆ ಬರ್ತೀನಿ? ಈಗ ನೀವು ಬೇರೆ ಯಾವ ವಿಚಾರ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ, ನನ್ಗೆ ಫಾಲೋನು ಮಾಡಲ್ಲ. ಹ್ಮ್. ನೀವು ದರ್ಶನ್ ಸರ್ ಬಗ್ಗೆ ಕೇಳಿದ ತಕ್ಷಣ ತುಂಬಾ ಅಭಿಮಾನದಿಂದ ಯಾಕೆ ಮಾತಾಡ್ತೀನಿ? ನನ್ಗೆ ಅವ್ರ ಇಷ್ಟ. ಹ್ಮ್. ಎಷ್ಟು ನಾನು ಕೆಲಸ ಮಾಡ್ಬಿಟ್ಟಿದ್ದೀನಿ ದರ್ಶನ್ ಸರ್ ಜೊತೆಗೆ. ಹ್ಮ್. 2 ಸಿನಿಮಾ. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ನಾನು ಕೆಲಸ ಮಾಡುವಾಗ ಅವ್ರ ಅಭಿಮಾನಿನೇ ಆಗಿರ್ಲಿಲ್ಲ ನಾನು. ಹೌದು. ತಾರಕ್ ಸಿನಿಮಾ ನಂತರ ನಾನು ಅವ್ರ ಅಭಿಮಾನಿ ಆಗಿದ್ದು. ಹ್ಮ್. ಅದಾದ್ಮೇಲೆ ನಾನು ಯಾವ ಸಿನಿಮಾನು ಮಾಡಿಲ್ಲ. ಹ್ಮ್. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಯಾಕೆ ಕಟ್ತೀರಾ? ಹ್ಮ್. ಅದೇನು ಏನ್ ಗೊತ್ತಾ, ನಾನ್ ಅಂದ್ಕೊಂಡಿರೋ ಪ್ರಕಾರ ಮಂಜು ಅವರೇ, ಹ್ಮ್. ಕೆಲವರು ನಂದೆಲ್ಲಿ ಇಡ್ಲಿ ಅಂತ ಅಷ್ಟೇ. ಹ್ಮ್. 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 ಏನೋ ಒಬ್ರು ಚೆನ್ನಾಗಿದ್ದಾರೆ, ಅದ್ರಲ್ಲೂ ದರ್ಶನ್ ಸರ್ ವಿಚಾರಕ್ಕಂತೂ ಎಲ್ರಿಗೂ ಏನೋ ಒಂದು ಖುಷಿ ಬರುತ್ತೆ ಅವ್ರನ್ನ ಸಪೋರ್ಟ್ ಮಾಡೋರ್ನ ಬೈಯಕ್ಕೆ. ಹ್ಮ್. ನನಗೂ ಬಹಳಷ್ಟು ಮಾತಾಡಿದ್ದಾರೆ ಹ್ಮ್. ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟಿಷ್ಟಲ್ಲ, ನನಗೆ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದವಳು ಇದನ್ನೆಲ್ಲ ಕೇಳ್ಬೇಕಾ ಹ್ಮ್. ಅಂತ ಬೇಜಾರ್ ಕೂಡ ಆಗಿದೆ. ಹ್ಮ್. ಆದ್ರೆ ಅದು ಅವ್ರ ಮನಸ್ಥಿತಿನ ತೋರ್ಸುತ್ತೆ ಹೊರತು ಹ್ಮ್. ನಮ್ದೇನು ಪ್ರಾಬ್ಲಮ್ ಅಲ್ವೇ ಅಲ್ಲ. ಜನರಿಗೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ನೋಡುವಷ್ಟು ಗೊತ್ತಾಗಲ್ವಾ? ಹ್ಮ್. ಅವ್ರ ಬಗ್ಗೆ ಆ ರೀತಿ ಮಾತಾಡೋರ್ ಬಗ್ಗೆ ಅದು ಕೆಟ್ಟ ಅಭಿಪ್ರಾಯನ ತೋರ್ಸುತ್ತೆ. ಇಂಡೈರೆಕ್ಟ್ ಆಗೆಲ್ಲ ಅಂದಿದ್ದಾರೆ ನನ್ಗೆ, ಹ್ಮ್. ಯಾವ್ದಾವ್ದು ಅಕೌಂಟ್ ಇಂದ ಬಂದು ಎಲ್ಲ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಹ್ಮ್. ಜಸ್ಟ್ ಬಿಕಾಸ್ ಐ ಸಪೋರ್ಟ್ ದರ್ಶನ್ ಸರ್. ಆ ಕಮೆಂಟ್ಸ್ ನೋಡಿದಾಗ ಏನ್ ಅನ್ಸುತ್ತೆ ಮೇಡಮ್ ನಿಮ್ಗೆ? ಮುಂಚೆ ಬೇಜಾರಾಗೋದು, ಹ್ಮ್. ಇನ್ನೊಂದ್ಸಲ ಕೋಪ ಬರೋದು, ಹ್ಮ್. ಇವಾಗ ನಗು ಬರುತ್ತೆ. ಹ್ಮ್. ಅಂದ್ರೆ ಅವ್ರದ್ದು ಹೊಟ್ಟೆ ಕಿಚ್ ಕಾಣಿಸ್ತಾ ಇದೆಯಲ್ಲ ಅಂತ ಈಗ ತುಂಬಾ ನಗು ಬರುತ್ತೆ. ಹ್ಮ್. ಓ ಎಷ್ಟು ಹುರ್ಕೋತಾ ಇದಾರೆ ಇವರು. ಬಟ್ ನನಗೆ ಅವ್ರು ಏನ್ ಅಂತಂದ್ರು ಏನ್ ಮಾಡಿದ್ರು ದರ್ಶನ್ ಸರ್ ಮೇಲೆ ಇರೋ ಅಭಿಮಾನ ಕಡಿಮೆ ಆಗಲ್ಲ. ಚಾನ್ಸೇ ಇಲ್ಲ. ಕಿತ್ಕೊಳಕ್ ಆಗೋದೇ ಇಲ್ಲ ಅದನ್ನ. ಈಗ ಒಬ್ರು ಇಷ್ಟಪಡ್ತೀವಿ ಅಂತ ಅಂದ್ರೆ ಅದನ್ನ ಹೇಗೆ ಬೇರೆ ಪಡಿಸ್ತೀರಾ ನೀವು? ಹ್ಮ್. ಸೊ ಹಾಗಾಗಿ ಯಾರು ಏನ್ ಬೇಕಾದ್ರೂ ಅನ್ಕೊಳ್ರಪ್ಪ, ನಾನು ಇಟ್ಟಿರೋ ಒಂದು ಗೌರವ ಏನಿದೆ ದರ್ಶನ್ ಸರ್ಗೆ, ಹ್ಮ್. ಅದ್ಯಾವತ್ತೂ ಕಡಿಮೆ ಆಗಲ್ಲ. ಮೇಡಮ್, ಇನ್ನೊಂದೇನಂತಂದ್ರೆ, ಒಂದಷ್ಟು ಜನ ಅಭಿಮಾನಿಗಳ ಕಡೆಯಿಂದ ದರ್ಶನ್ ಅವರ ಹೆಸರಿಗೆ ಎಲ್ಲೋ ಒಂದ್ ಕಡೆ ಕಳಂಕ ಬರ್ತಿದೆ ಅಂತೇಳಿ.
ಯಾಕೆಂತಂದ್ರೆ ಅವ್ರು ಮಾಡುವಂಥದ್ದಾಗಿರ್ಬೋದು ಅಥವಾ ಅವ್ರು ನಡ್ಕೊಳ್ಳುವಂತಹ ನಡವಳಿಕೆಯಿಂದ ಆಗಿರ್ಬೋದು, ಮಾತಾಡುವಂತಹ ಶೈಲಿಯಿಂದ ಆಗಿರ್ಬೋದು, ಅಥವಾ ಕಮೆಂಟ್ಗಳು ಹಾಕೋ, ಇವಾಗ ನೀವೇ ಹೇಳಿದ್ರಿ ದರ್ಶನ್ ಅವ್ರ ನೀವೇನೋ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀರ ಅಂದ ತಕ್ಷಣ ದರ್ಶನ್ ಅವ್ರ ಬಕೆಟ್ ಹಿಡಿತಾ ಇದಾರೆ, ಸೈಡ್ ರೋಲ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ನಿಜವಾದ ದರ್ಶನ್ ಅಭಿಮಾನಿಗಳಾಗಿದ್ರೆ ಈ ತರ ಮಾಡ್ತಿದ್ರ, ಆ ರೀತಿ ನಡ್ಕೊಂತಿದ್ರ ಅಂತ? ಇಲ್ಲ, ನನಗೆ ಬಕೆಟ್ ಅಂತ ಹೇಳ್ತಿರೋ ದರ್ಶನ್ ಸರ್ ಅಭಿಮಾನಿಗಳಲ್ಲ, ಹ್ಮ್. ದರ್ಶನ್ ಸರ್ ವಿರೋಧಿಗಳು. ಹ್ಮ್ ಯಾಕಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಪಾಪ ಹ್ಮ್. ದರ್ಶನ್ ಸರ್ ನನ್ನನ್ನು ಅಮ್ಮ ಅಂತ ಕರೀತಾರೆ ಅಂದ್ಬಿಟ್ಟು ಅಭಿಮಾನಿಗಳೆಲ್ಲ ನನ್ನನ್ನು ಅಮ್ಮ ಅಂತಾರೆ. ಹ್ಮ್. ಸೊ ಅವ್ರು, ನಾನು ಹೇಳೋದಾದ್ರೆ ನೋಡಿ, ಅಭಿಮಾನಿಗಳು ಆ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ಮುಂಚೆ ಹ್ಮ್. ಅವ್ರಿಗೆ ಏನ್ ಪ್ರಚೋದನೆ ಮಾಡಿದ್ರಿ ನೀವು ಅದನ್ನ ಹೇಳಿ. ಹ್ಮ್ 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 ಎಷ್ಟೊಂದ್ ಜನ ಅಂತಾರೆ, ಓ ಅವ್ರ ಅಭಿಮಾನಿಗಳಿಗೆ ಮಾತಾಡಕ್ ಬರಲ್ಲ, ಅವ್ರ ಅಭಿಮಾನಿಗಳು. ನೀವು ಮಗುನ ಚಿವುಟ್ಬಿಟ್ಟು ಮಗು ಅಳ್ತಾ ಇದೆ ಅಂತಂದ್ರೆ, ಹ್ಮ್ 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 ನೀವು ಮಗು ಜೊತೆ ಚೆನ್ನಾಗಿದ್ರೆ ಅದ್ ಯಾಕೆ ಅಳಕ್ ಹೋಗುತ್ತೆ ಹ್ಮ್. ಅಲ್ವಾ? ನೀವೇನ್ ಮಾಡಿದ್ರಿ? ಅವ್ರ ಆ ರೀತಿ ನಿಮಗೆ ವಾಪಸ್ ಮಾತಾಡ್ಬೇಕು ಅಂತಂದ್ರೆ ಹ್ಮ್. ನೀವೇನು ಅವ್ರಿಗೆ ಪ್ರಚೋದನೆ ಮಾಡಿದ್ರಿ? ಹ್ಮ್ ಹ್ಮ್ ನೀವೆಲ್ಲಿ ಗಿಂಟಿದ್ರಿ ಅವ್ರನ್ನ? ಹ್ಮ್. ಅದನ್ನ ಹೇಳಲ್ಲ ಅವರು. ಹ್ಮ್. ಓ ನೋಡಿ ಮಗು ಅಳ್ತಾ ಇದೆ ಅಂತಾರೆ ಅಷ್ಟೇ. ಹ್ಮ್. ಸೊ ಅದನ್ನ ನಾನ್ ನೋಡ್ತಾ ಇದ್ದೀನಿ. ಹ್ಮ್. ಯಾರೇ ಆಗ್ಲಿ ಇವಾಗ ಪ್ರಚೋದಿಸ್ದೆ ಯಾರು ರಿಯಾಕ್ಟ್ ಮಾಡಲ್ಲ. ಹ್ಮ್. ಹಾಗಾದ್ರೆ ದರ್ಶನ್ ಅಭಿಮಾನಿಗಳು ನನ್ ಜೊತೆ ಯಾಕೆ ಚೆನ್ನಾಗಿದ್ದಾರೆ? ಅಲ್ಲ, ಒಂದಷ್ಟು ಜನ ಅಭಿಮಾನಿಗಳು ಏನ್ ಮಾಡ್ತಿದಾರೆ ಗೊತ್ತಾ, ಹಾ. ಅವರ ಹೆಸರನ್ನು ಯೂಸ್ ಮಾಡ್ಕೊಂಡು ಅವ್ರಿಗೆ ಕಳಂಕ ತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಓಹೋ. ಇವಾಗ ಏನಂತಂದ್ರೆ ಹಾ. ನೀವು ಇದೀರಾ, ನಿಮ್ ಹೆಸರನ್ನ ಹೇಳ್ಕೊಂಡು ನಾನು ಆ ತರ ಈ ತರ ರೀಲ್ಸ್ ಗೀಸ್ ಮಾಡ್ಕೊಂಡಿರ್ತೀನಿ, ಅಥವಾ ಬೇರೆಯವ್ರು ಇನ್ನೊಂದೇನೋ ಒಂದ್ ಮಾಡ್ತಿರ್ತೀನಿ, ಅದಿರುತ್ತೆ. ಬೇರೊಬ್ರಿಗೆ ಹೋಗ್ಬಿಟ್ಟು ಈ ತರ ನಾನ್ ದರ್ಶನ್ ಫ್ಯಾನು ಹಂಗೆ ಹಿಂಗೆ ಅಂತ. ಇವಾಗ ಯಾವ್ದೋ ಒಂದು ನಟನ ಬಗ್ಗೆ ಯಾರೊಬ್ರು ಮಾತಾಡಿದ್ರೆ ಡಿ ಬಾಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡುವಂತದ್ದು. ಆ ನಟನಿಗೂ ಅವ್ರಿಗೂ ಅವರು ಚೆನ್ನಾಗೇ ಇರ್ತಾರೆ, ಅಲ್ಲೋಗ್ಬಿಟ್ಟು ಮತ್ತೆ ಈ ಒಂದು ಅವರಿಬ್ಬರ ಮಧ್ಯೆನೆ ತಂದಿಡುವಂತಹ ಪ್ರಯತ್ನ ಮಾಡುವಂತದ್ದು. ನೋಡಿ, ದರ್ಶನ್ ಸರ್ ರೀತಿನಲ್ಲಿ ಇಷ್ಟು ದೊಡ್ಡ ಮರವಾಗಿ ಬೆಳೆದಾಗ ಹ್ಮ್. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು. ಹ್ಮ್. ಸಹಜ ಇದು. ಹ್ಮ್. ಇಲ್ಲ ಅಂತಂದ್ರೆ ಎಲ್ಲಾವುದು ಸುಗಮವಾಗಿರೋದಕ್ ಸಾಧ್ಯನೇ ಇಲ್ಲ. ಈಗ ನಮ್ಮಂಥವ್ರಿಗೇನೆ ಕಾಲ್ ಎಳಿಯೋಕ್ ಅಷ್ಟ್ ಜನ ಬರ್ತಾರೆ. ಹ್ಮ್. ಅಂತದ್ರಲ್ಲಿ ದರ್ಶನ್ ಸರ್ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡ್, ಹ್ಮ್. ದೊಡ್ಡ ಆಲದ ಮರ. ಹ್ಮ್. ಡೆಫಿನೆಟ್ಲಿ ಅದನ್ನ ಬೀಳ್ಸುವಂತ ಪ್ರಯತ್ನಗಳು ಆಗಿಂದಾಗೆ ನಡೀತಾನೆ ಇರುತ್ತವೆ. ಹ್ಮ್. ಅಂದ್ರೆ ಅದಕ್ಕೇನು ಎಫೆಕ್ಟ್ ಆಗಲ್ಲ. ಹ್ಮ್. ಯಾಕಂದ್ರೆ ಅಷ್ಟು ಗಾಢವಾಗಿ ಬೆಳೆದ್ ನಿಂತಿದೆ ಆ ಆಲದ ಮರ. ಹ್ಮ್. ಪ್ರಯತ್ನಗಳನ್ನು ಬಿಡಲ್ಲ ಕೆಲವರು. ಆ ಹ್ಮ್. ಹೊಟ್ಟೆ ಕಿಚ್ಚು ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಮಂಜೂರೆ, ಅದು ಮನುಷ್ಯರ ಕೈಲಿ ಏನ್ ಬೇಕಾದ್ರೂ ಮಾಡ್ಸತ್ತೆ. ಹ್ಮ್ 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 ಆ ಹೊಟ್ಟೆ ಕಿಚ್ಚಿಗೆ ಮಾಡ್ತಾ ಇರ್ತಾರೆ, ಬಟ್ ಅದು ಜಾಸ್ತಿ ದಿನ ನಿಲ್ಲಲ್ವಲ್ಲ, ಅದಲ್ಲೇ ಉದ್ರೋಗ್ತಿರುತ್ತೆ. ಹ್ಮ್. ಅವ್ರ ಮುಂದೆ ಇರೋ ಒಂದು ಅಭಿಮಾನಿಗಳ ಪ್ರೀತಿ ಆಗ್ಬಹುದು, ಹ್ಮ್. ಅಥವಾ ದರ್ಶನ್ ಸರ್ ಅವರ ಒಳ್ಳೆತನ ಆಗ್ಬಹುದು, ಇದರಿಂದಾಗಿ ಏನಾಗುತ್ತೆ, ಬಾಕಿ ಎಲ್ಲ ಈ ರೀತಿಯಾದಂತ ಕಾರ್ಯಗಳು ಅಲ್ಲೇ ಪುಡಿಪುಡಿಯಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಮೇಡಮ್, ಇತ್ತೀಚೆಗೆ ದರ್ಶನ್ ಸರ್ ದಿನಕರ್ ಅವ್ರ ಹ್ಮ್. ಕಡೆಯಿಂದ ಒಂದು ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ಅವರಿಗೆ ಹೆಲ್ಪ್ ಮಾಡಿದ್ರು ಅನ್ನೋಂಥದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಿರಿಯ ಪತ್ರಕರ್ತರಂತಹ ಗಣೇಶ್ ಕಾಸರಗೋಡು ಸರ್ ಸಹ ತಮ್ಮ ಒಂದು ಪೋಸ್ಟ್ ಮೂಲಕ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಹ್ಮ್. ಸೊ ಬಹುಶಃ ದರ್ಶನ್ ಅವರು ಹೆಲ್ಪ್ ಮಾಡೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಅನ್ಬೋದು. ಸೊ ಏನ್ ಹೇಳ್ತೀರಾ, ಒಬ್ಬ ನಟನಾಗಿ ಜೈಲಲ್ಲಿ ಇದ್ರೂ ಕೂಡ ತಮ್ಮ ತಮ್ಮನ ಮೂಲಕ ಹಿರಿಯ ನಟಿಗೋಸ್ಕರ ಅವರ ಹೃದಯವನ್ನ ಮಿಡಿದಿದ್ದಾರೆ. ಸೊ ಅವರ ಒಂದು ಸಹಾಯದ ಗುಣಕ್ಕೆ ಏನ್ ಹೇಳ್ತೀರಾ ಅಂತ? ದರ್ಶನ್ ಸರ್ ಅವ್ರ ಬಗ್ಗೆ ನಾನು ಇದು ಫಸ್ಟ್ ಅಲ್ಲ, ಹ್ಮ್. ಮುಂಚೆನೂ ಕೇಳ್ಪಟ್ಟಂತದ್ದು. ಹ್ಮ್. ನಾಲ್ಕಾರು ಜನರಿಗೆ ಗೊತ್ತಾಗದೇ ಇರೋ ರೀತಿನಲ್ಲಿ ಹ್ಮ್. ಅವರು ತುಂಬಾ ಈ ರೀತಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹ್ಮ್. ಇದೊಂದು ವಿಚಾರ ಹೊರಗಡೆ ಬಂದು ಸ್ವಲ್ಪ ವೈರಲ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಇಲ್ಲಾಂದ್ರೆ ಅವ್ರು ಮಾಡಿರೋ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದೇ ಇಲ್ಲ. ಹ್ಮ್. ಅವ್ರಂತರ ಜಾಸ್ತಿ ತೋರಿಸ್ಕೊಳಲ್ಲ. ಹ್ಮ್. ಒಬ್ರಿಗೆ ಸಹಾಯ ಮಾಡೋ ಗುಣ ಏನಿದೆಯಲ್ಲ, ಹ್ಮ್. ಅವ್ರು ನೋಡಿ, ಯಾರು ಪ್ರಾಣಿನ ತುಂಬಾ ಪ್ರೀತಿಸ್ತಾರೋ ಹ್ಮ್. ಅವರಲ್ಲಿ ಇಂಥ ಒಂದು ಮುಗ್ಧ ಮನೋಭಾವ ತುಂಬಾ ಇರುತ್ತೆ. ಹ್ಮ್ 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 ಅದನ್ನ ನೋಡೇ ಗೊತ್ತಾಗ್ಬೇಕು ಇವ್ರ ಹೃದಯ ಎಂತದ್ದು ಅಂತ. ಹ್ಮ್. ಪ್ರಾಣಿನ ಎಲ್ರೂ ಇಷ್ಟಪಡಲ್ಲ, ಹ್ಮ್. ಅಥವಾ ಪ್ರಾಣಿಗಳು ಎಲ್ರೂ ಇಷ್ಟಪಡಲ್ಲ. ಹೌದು. ಎಷ್ಟೊಂದು ನಿಮ್ಗೆ ಮಂಡ್ಯದಲ್ಲಿ ಒಂದ್ಸಲ ನೆನ್ಪಿರ್ಬೋದು, ಒಂದು ಹ್ಮ್. ಗೂಳಿ ಎಲ್ಲಾರ್ನೂ ಅಟ್ಟಿಸ್ಕೊಂಡ್ ಬರ್ತಿರುತ್ತೆ. ಹ್ಮ್. ದರ್ಶನ್ ಸರ್ ಅದನ್ನ ಹಿಂಗೆ ಮುಟ್ಟಿದ ತಕ್ಷಣ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಹ್ಮ್ ಹ್ಮ್ ಅದು ವೈಡ್ ನ್ಯೂಸ್ ಅಲ್ಲೇ ಬಂದಿತ್ತದು. ಹ್ಮ್ ಹ್ಮ್ ಸೊ ಹಾಗಾಗಿ ಪ್ರಾಣಿಗಳು ಅವ್ರ ಮಾತನ್ನ ಕೇಳ್ತಾ ಇದೆ ಅನ್ನೋದಾದ್ರೆ ಅವ್ರ ಹೃದಯ ಎಷ್ಟು ಹ್ಮ್. ಒಂದು ಮುಗ್ಧತೆಯಿಂದ ಕೂಡಿರಬಹುದು. ಸೊ ಹಾಗಾಗಿ ಅವರ ಈ ಸಹಾಯ ಮಾಡೋ ಮನೋಭಾವ ತುಂಬಾ ವರ್ಷಾನುವರ್ಷಗಳಿಂದ ಇದೆ. ಹ್ಮ್. ಹೊರಗಡೆ ಜಾಸ್ತಿ ವಿಚಾರಗಳು ಬಂದಿಲ್ಲ. ಹ್ಮ್. ಹಾಗಾಗಿ ಇದನ್ನ ನೋಡಿದಾಗ ಖುಷಿ ಆಯ್ತು. ಯಾಕಂತಂದ್ರೆ ನೋಡಿ, ಇಂಥ ವಿಚಾರಗಳು ಹೊರಗಡೆ ಬರ್ಬೇಕು. ಹ್ಮ್. ಒಂದು ಬೇರೆಯವ್ರಿಗೆ ಒಂದು ಪ್ರೇರಣೆ, ಹ್ಮ್. ನಾವು ಈ ರೀತಿ ಮಾಡ್ಬೇಕು ಅನ್ನೋದೊಂದು. ಯಾಕಂದ್ರೆ ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಇರೋದ್ರಿಂದ ಹ್ಮ್. ಅಣ್ಣ ಈ ತರ ಮಾಡ್ತಾ ಇದಾರೆ, ನಾವು ಮಾಡ್ಬೇಕು ಹ್ಮ್. ಅನ್ನೋ ಒಂದು ಒಳ್ಳೆ ಉತ್ತಮ ಒಂದು ಸಮಾಜದ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಹ್ಮ್. ಈ ರೀತಿಯಾದಂತ ವಿಚಾರಗಳು ಹೊರಗಡೆ ಬರಬೇಕು. ಹ್ಮ್. ಸೊ ಹಾಗಾಗಿ ಅದನ್ನ ನೋಡಿ ತುಂಬಾ ನಿಜವಾಗ್ಲೂ ಖುಷಿ ಆಯ್ತು.
ಅದರ ಜೊತೆಗೆ ಇನ್ನೊಂದಷ್ಟು ಜನ ಕೂಡ ಸೆಲೆಬ್ರಿಟಿಗಳು ತಮ್ಮ ತಮ್ಮ ಅಭಿಮಾನಿಗಳಿಗೆ ಯಾವ ರೀತಿಯನ್ನ ಕೊಡುಗೆ ಕೊಟ್ಟರೆ ಒಳ್ಳೇದು ಅಂತ. ಮೊನ್ನೆ ಹಾ ಅಷ್ಟೇ ಸುದೀಪ್ ಅವರು ಒಬ್ಬ ಪುಟ್ಟ ಬಾಲಕಿಗೋಸ್ಕರ ಒಂದು ವಿಡಿಯೋವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಧ್ರುವ ಸರ್ಜಾ ಅವರು ಕೂಡ ಒಂದಷ್ಟು ಹೆಲ್ಪ್ ಅನ್ನ ಮಾಡ್ತಾರೆ. ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳು ವೈರಲ್ ಆಗ್ತಾ ಇದೆ. ಸೆಲೆಬ್ರಿಟಿ ಆದ ತಕ್ಷಣ ನಾವು ಆನ್ ಸ್ಕ್ರೀನ್ ದರ್ಬಾರ್ ಮಾಡುವಂಥದ್ದು ಅಥವಾ ನಟನೆ ಮೂಲಕ ಜನಕ್ಕೆ ಹತ್ರ ಆಗುವಂಥದ್ದು ಅಷ್ಟೇ ಅಲ್ಲ. ತಮ್ಮ ಆಫ್ ಸ್ಕ್ರೀನ್ ಅಲ್ಲೂ ಕೂಡ 4 ಜನಕ್ಕೆ ಒಳ್ಳೇದಾದ್ರೆ ಫ್ಯಾನ್ ಬೇಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ಇನ್ನೊಂದಷ್ಟು ಜನ ಅಭಿಮಾನಿಗಳಾಗ್ತಾ ಹೋಗ್ತಾರೆ. ಸೊ ಏನ್ ಹೇಳ್ತೀರಾ ನೀವೊಬ್ಬ ಕಲಾವಿದೆಯಾಗಿ? ಕಲಾವಿದ್ರು, ಸೆಲೆಬ್ರಿಟೀಸ್, ಆಕ್ಟರ್ಸ್ ಅಂತ ಆಗುವಾಗ ಹ್ಮ್. ಒಂದು ಸಮಾಜದಲ್ಲಿ ಅವ್ರನ್ನ ಸೆಲೆಬ್ರಿಟಿ ಅಂತ ಒಂದು ತುಂಬಾ ಜನಪ್ರಿಯತೆಯಿಂದ, ಒಂದು ಪ್ರೀತಿಯಿಂದ, ನಿಜವಲ್ಲೂ ಅವ್ರು ಆನ್ ಸ್ಕ್ರೀನ್ ಏನ್ ನೋಡಿರ್ತಾರೋ ಹೀರೋ ಅಥವಾ ಹೀರೋಯಿನ್ ಯಾರೇ ಆಗ್ಬೋದು, ಆ ಒಂದು ಆ, ಮುಖವನ್ನ ಜನ ತುಂಬಾ ಮೇಲೆ ಕೂರ್ಸಿರ್ತಾರೆ, ಹ್ಮ್. ಮೇಲಿಟ್ಟಿರ್ತಾರೆ. ಹ್ಮ್. ಅದು ತುಂಬಾ ಜವಾಬ್ದಾರಿಯುತವಾದಂತ ಜಾಗ. ಹ್ಮ್. ಆ ಜಾಗಕ್ಕೆ ಅವರು ಕೂಡ ಜಸ್ಟಿಫೈ ಮಾಡ್ಬೇಕಾಗತ್ತೆ. ಒಬ್ಬೊಬ್ಬ ಸೆಲೆಬ್ರಿಟಿಗೆ ಹ್ಮ್. ಸೀರಿಯಲ್ ಮಾಡೋ ಆಕ್ಟ್ರೆಸ್ಗಳಿಗೆ ಹ್ಮ್. ಮಿಲಿಯನ್ಸ್ ಹ್ಮ್. ಫಾಲೋವರ್ಸ್ ಇರ್ತಾರೆ. ಹೌದು. ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ನಿಮ್ಗೆ ತುಂಬಾ ಜವಾಬ್ದಾರಿ ಇದೆ. ಹ್ಮ್. ಇದು ಬರೀ ಸೆಲೆಬ್ರೇಷನ್ ಅಲ್ಲ, ಜವಾಬ್ದಾರಿ. ಹ್ಮ್. ನೀವ್ ಯಾವ್ದೇ ನೋಡಿ, ಒಂದು ದೊಡ್ಡ ಪವರ್ ಆಗ್ಬಹುದು ಅಥವಾ ಇನ್ನೊಂದು ದೊಡ್ಡದು ಏನೋ ಬಂದಾಗ ಅದ್ರ ಜೊತೆಗೆ ಅಂಟ್ಕೊಂಡ್ ಬರೋ ಅಂಥದ್ದು ಜವಾಬ್ದಾರಿ. ಅದನ್ನ ನೀವು ನಿಭಾಯಿಸ್ಲಿಲ್ಲ ಅಂತಂದ್ರೆ ನೋಡಿ, ಈ ಆಮ್, ಆ, ಒಂದು ಹೈಪ್ ಇರುವಂತ ಜೀವನ ನಿಮ್ಗೆ ಎಷ್ಟು ದಿನ ಇರುತ್ತೆ? 2 ವರ್ಷ, 5 ವರ್ಷ. ಈಗ ದರ್ಶನ್ ಸರ್ ಅಂತವ್ರು ಬಹಳ ಅಪರೂಪ. ಹೌದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್, ಶಂಕರಣ್ಣ, ದರ್ಶನ್ ಸರ್, ಇವರೆಲ್ಲ ಡಿಫ್ರೆಂಟ್ ಲೀಗ್. ಬಹಳಷ್ಟು ದಶಕಗಳು ಅವರು ರೂಲ್ ಮಾಡಿರ್ತಾರೆ, ಮಾಡ್ತಾರೆ. ಹೌದು. ಬಿಟ್ಬಿಡಿ ಅವ್ರನ್ನ. ಇನ್ನು ಬಾಕಿಯವ್ರನ್ನ ತಗೊಂಡಾಗ 2 ವರ್ಷ ಹೀರೋಯಿನ್ ಆಗ್ಬೋದು, ಒಂದ್ 3 ವರ್ಷ ನಿಮಗೆ ಒಬ್ಬ ಹೀರೋ ಅಂತ ನೆನಪಿರಬಹುದು. ಹೌದು. ಆಮೇಲೆ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿರಲ್ಲ. ಹ್ಮ್. ಆ ಒಂದು ಜವಾಬ್ದಾರಿ ಜಾಗದಲ್ಲಿ ಕೂತಾಗ ಮಾಡೋಂಥ ಕೆಲಸಗಳು ಜೀವನ ಪೂರ್ತಿ ನೆನಪಿರುತ್ತೆ. ನಾನು ಎಷ್ಟು ಸಲ ಹೇಳ್ತೀನಿ, ನಿಮ್ಗೆ 2 ಮಿಲಿಯನ್ ಫಾಲೋವರ್ಸ್ ಇದಾರೆ ಅಂದ್ರೆ ಒಂದೇ ಒಂದು ಪೋಸ್ಟ್, ಒಂದು ರಕ್ತದಾನ ಮಾಡಿ ಅಂತ ಒಂದು ಪೋಸ್ಟ್ ಹಾಕ್ಬಿಡಿ. ಹೌದು. ಅಥವಾ ನೀವೇ ರಕ್ತದಾನ ಮಾಡಿ ಬಂದಾಗ ಅದೊಂದು ಫೋಟೋ ಹಾಕಿ. ಕೇಳಲ್ಲ, ಹ್ಮ್. ಏನ್ ಮಾಡಿದ್ರು ಕೇಳಲ್ಲ. ಹ್ಮ್. ಯಾವಾಗ್ಲೂ ಒಂದ್ಸಲ ಸರ್ಕಾರಿ ಸ್ಕೂಲ್ ಕಾಲೇಜಿಗೆ ಬಂದು ಒಂದು ಮೋಟಿವೇಶನಲ್ ಟಾಕ್ ಕೊಡಿ, ಅಥವಾ ಅವ್ರ ಜೊತೆ ಮಕ್ಳ ಜೊತೆ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಖುಷಿ ಪಡ್ತಾರೆ. ಮಾಡಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು. ನಾನು ಯಾವಾಗ್ಲೂ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತೀನಿ. ಸೊ ಅಲ್ಲಿಯ ಹೆಡ್ ಮಾಸ್ಟರ್ ಹೇಳ್ತಾರೆ, ಮೇಡಮ್ ನಿಮ್ ಥರಾನೇ ಇನ್ನೊಬ್ರು ಆಕ್ಟರ್ಸ್ನ ಯಾರಾದ್ರೂ ಕರ್ಸೋಣ, ಸ್ವಲ್ಪ ಯಂಗ್ಸ್ಟರ್ಸ್ನ, ಮಕ್ಳು ಖುಷಿ ಪಡ್ತಾರೆ. ನಾನ್ ಕರೆಯಕ್ಕಾಗಲ್ಲ, ನಂಬರ್ಗಳು ಕೊಡ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸ್ಕೂಲ್ ಡೇಗೆ ಕರಿಬೇಕು ಅಂದ್ರೆ, ಸರ್ ಫಿಕ್ಸ್ ಆಯ್ತಾ ಸ್ಕೂಲ್ ಡೇಗೆ ಅಂತಂದ್ರೆ, ಇಲ್ಲ ಮೇಡಮ್ 25,000 ಕೇಳಿದ್ರು, ನಾವು ಗೌರ್ಮೆಂಟ್ ಸ್ಕೂಲ್ ಅವ್ರು ನಾವೆಲ್ಲಿಂದ ತಗೊಂಡ್ ಬರೋಣ. ಇಲ್ಲ ಸರ್ ನೀವು ಹೇಳ್ಬೇಕಿತ್ತು. ಎಲ್ಲಾ ತರನು ಹೇಳಾಯ್ತು ಮೇಡಮ್, ಗೌರ್ಮೆಂಟ್ ಶಾಲೆಯಿಂದ ಕರಿತಾ ಇದೀವಿ, ಮಕ್ಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಕರಿತಿದೀವಿ. ಅವ್ರಂದ್ರು ಇಲ್ಲ, ಇಷ್ಟು ಪೇಮೆಂಟ್ ಎಷ್ಟು ಕೊಟ್ರೆ ಬರ್ತೀವಿ. ಸೊ ಈ ಮನಸ್ಥಿತಿಲಿ ನೀವು ಎಲ್ಲಾವ್ದನ್ನು ಬಿಸ್ನೆಸ್ ಪರವಾಗೇನೆ ಅಥವಾ ಎಲ್ಲಾವ್ದನ್ನು ನೀವು ಲಾಭದಾಯಕವಾಗಿ ನೋಡ್ತೀರಾ ಅಂದ್ರೆ, ಈಗ ತಗೊಳ್ಳೋ ಕೊಡೆ ತಗೊಳ್ಳಿ. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀರಾ, ಧಾರಾವಾಹಿಗಳು ಮಾಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ, ತಗೊಳ್ಳಿ. ನೀವ್ ಏನ್ ಕೇಳ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಕೆಲವನ್ನ ನೀವು ಸಮಾಜಕ್ಕೆ ಅಂತ ಮಾಡ್ಬೇಕಾಗತ್ತೆ. ಈಗ ನಾನು ರಕ್ತ ಕೊಡ್ತೀನಿ ದುಡ್ಡು ಕೊಡಿ ಅಂತಂದ್ರೆ ಅದರಲ್ಲಿ ಅದು ಅರ್ಥನೇ ಇಲ್ಲ ಅದರಲ್ಲಿ. ಸೊ ಈ ರೀತಿಯಾಗಿ ಕೆಲವು ಕೆಲಸಗಳನ್ನ ನೀವು ಮಾಡ್ಲೇಬೇಕಾಗತ್ತೆ. ಇದರಲ್ಲಿ 2 ಅನುಕೂಲ. ಒಂದು, ನಿಮ್ಮನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸೆಲೆಬ್ರಿಟಿ ಅಂತ ಒಂದು ಆಸೆ ಇಟ್ಕೊಂಡು ನಿಮ್ಮ ಜೀವನ ಶೈಲಿನೋ ನೀವ್ ಮಾಡೋ ಕೆಲ್ಸಾನೋ ದುರ್ಬೇನ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅದ್ರಲ್ಲೂ ಯಂಗ್ಸ್ಟರ್ಸ್. 2 ವರ್ಷದ ಹಿಂದೆ 4 ಜನ ನಮ್ಮ ಸೈನಿಕರು ಹುತಾತ್ಮರಾದ್ರು. ಸೊ ಅವತ್ತಿನ ದಿನನೇ ನಮ್ದು ಯಾವ್ದೋ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಇತ್ತು ಸಿನಿಮಾದು. ಅಲ್ಲಿ ಬಂದಂತ ಹೀರೋ ಹೀರೋಯಿನ್ಗಳಿಗೆ ಹೋದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ, ದಯವಿಟ್ಟು ನೀವು ಮಾತಾಡಕ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ 4 ಜನ ಸೈನಿಕರು ಇವತ್ತು ಹುತಾತ್ಮರಾಗಿದ್ದಾರೆ, ನಮಗೋಸ್ಕರ ಅವ್ರನ್ನ ಸ್ಮರಿಸ್ಕೊಳ್ತಾ ಶುರು ಮಾಡೋಣ ಅಂತ. ಅವ್ರ ಬಾಯಿಂದ ಬರ್ಲಿಲ್ವಲ್ಲ, ಏನೂ ಹೇಳಿಲ್ಲ ಅವರು. ಅವ್ರ ಹಾರಾಟದಲ್ಲೇ ಅವರು ಇನ್ನು ಇಷ್ಟೊಂದು ಮೀಡಿಯಾ ಇದೆ, ನನ್ನನ್ನ ನಾನು ಇದು ಮಾಡ್ಕೊಳ್ಳೋಣ, ನನ್ನನ್ನ ಅದು ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅದು ಒಳಗಡೆಯಿಂದ ಬರೋ ಅಂಥದ್ದು ಮಂಜು ಅವರೇ, ಇದನ್ನ ಹೇಳ್ಕೊಟ್ಟು ಬರೋ ಅಂಥದ್ದಲ್ಲ. ಆದ್ರೆ ನನ್ನ ಪ್ರಕಾರ ಈ ಜಾಗ ಏನಿದೆ ತುಂಬಾ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಒಂದೊಂದು ನಡೆ, ಒಂದೊಂದು ನುಡಿ, ಒಂದೊಂದು ನೀವು ಆಚಾರ ವಿಚಾರ ಏನ್ ಮಾಡ್ತೀರಾ ಅದು ಒಂದು ಲಕ್ಷಾಂತರ ಮಕ್ಕಳಿಗೆ ಸ್ಫೂರ್ತಿಯಾಗಿರುತ್ತೆ. ಅವ್ರು ನೋಡ್ತಾ ಇದಾರೆ ನಿಮ್ಮನ್ನ. ಅದನ್ನ ತುಂಬಾ ಕಡಿಮೆ ಜನ ಮಾಡ್ತಾ ಇದಾರೆ. ಆಮೇಲೆ ಈಗ ಅಪ್ಪು ಸರ್ ನೋಡಿ ಎಷ್ಟು ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದು ಅವ್ರು ಹೋದ ನಂತರನೇ ಎಲ್ಲ ಗೊತ್ತಾಗಿದ್ದು ಪಾಪ. ಯಾವ್ದು ಅವ್ರು ಹೇಳ್ಕೊಂಡ್ ಮಾಡಿಲ್ಲ, ಪುಣ್ಯಾತ್ಮ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಕಲಿಯುವಂಥದ್ದು ಎಷ್ಟಿದೆ. ಅದನ್ನ ನೋಡಾದ್ರೂನು ಇವತ್ತು ನಾಳೆ ನಮ್ಮ ಚಿಕ್ಕ ಚಿಕ್ಕ ಯಂಗ್ ಕಲಾವಿದ್ರು, ಸೆಲೆಬ್ರಿಟಿಗಳು ಕಲಿಬಾರ್ದಾ? ನಾನು ಅವ್ರು ಆಗ್ಬೇಕು, ಅಪ್ಪು ಸರ್ ಹತ್ರ ಇದ್ದಿದ್ ಕಾರ್ ನನಗ್ ಬೇಕು ಅಂತ ಆಸೆ ಪಡ್ತಾರೆ,
ಹ್ಮ್. ಅಪ್ಪು ಸರ್ ಹಾಕೋತಾ ಇದ್ದಿದ್ ಶೂಸ್ ಬೇಕು ಅಂತ ಆಸೆ ಪಡ್ತಾರೆ. ಹ್ಮ್. ಅಪ್ಪು ಸರ್ ಅವರ ಜೀವನ ಶೈಲಿ ಬೇಡವಾ? ಅವ್ರು ಮಾಡ್ತಾ ಇದ್ದಂತ ದಾನ ಧರ್ಮ ಬೇಡವಾ? ಆಯ್ತು, ನೀವು ಕೋಟ್ಯಾಂತರ ರೂಪಾಯಿ ಮಾಡದೇ ಇದ್ರು ಚಿಂತೆ ಇಲ್ಲ. ಹ್ಮ್. ಸಣ್ಣ ಪುಟ್ಟ ಎಷ್ಟೊಂದು ಮಾಡಿ ನೀವು ಸಮಾಜದಲ್ಲಿ ಬದಲಾವಣೆ ತರಬಹುದಲ್ವಾ? 100%. ಅದು ಪ್ರಯತ್ನ ನನ್ನ ಪ್ರಕಾರ ಹ್ಮ್. ನಡೀತಾ ಇಲ್ಲ. ಹಿರಿಯ ನಟರು ಅಥವಾ ಬೆಳೆದಿರುವಂತಹ ನಟರು, ಸ್ಟಾರ್ ನಟರು ಯಾರಿದ್ದಾರೆ, ಅವ್ರು ಮಾಡುವಂತಹ ಸಿನಿಮಾಗಳಿಗೆ ಹೋಲಿಸ್ಕೊಂತಿದ್ದಾರೆ ಬಿಟ್ರೆ ಅವರ ಜೀವನ ಶೈಲಿಯನ್ನ ಅಳವಡಿಸ್ಕೊಡ್ತಿಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ. ಖಂಡಿತ. ಅವ್ರು ಹಾಕೋ ಬ್ರ್ಯಾಂಡ್ ಬೇಕು, ಅವ್ರು ಓಡಿಸೋ ಕಾರ್ ಬೇಕು, ಅದನ್ನ ಕನ್ಸ್ ಕಟ್ತಾರೆ. ಹ್ಮ್. ಕಟ್ಟಿ ಕನ್ಸು, ಎಲ್ರಿಗೂ ಒಂದು ಕನ್ಸಿರತ್ತೆ. ಹ್ಮ್. ಆ ಕಾರ್ ನಾನು ತಗೊಳ್ಬೇಕು ಅಂತ ಆಸೆ ಇರುತ್ತೆ, ಆಯ್ತಪ್ಪ ಫೈನ್. ಅದ್ರ ಜೊತೆಗೆ ಅವ್ರು ಮಾಡ್ತಾ ಇರೋ ಸಮಾಜ ಸೇವೆನೂ ಕೈಗೆತ್ಕೊಳ್ಳಿ ಹ್ಮ್, 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 ಹ್ಮ್. ಅಲ್ವಾ? ಈಗ ದರ್ಶನ್ ಸರ್ ಅಷ್ಟು ಮಾಡ್ತಾ ಇದಾರೆ, ಅಪ್ಪು ಸರ್ ಅಷ್ಟು ಮಾಡಿ ಹೋಗಿದ್ದಾರೆ. ಹ್ಮ್. ಅದರಿಂದ ಒಂದು 1% ಕಲ್ತ್ಕೊಳ್ಳಿ. ಹ್ಮ್. ನಮ್ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗತ್ತೆ. ಹ್ಮ್. ಇಲ್ಲ ನನಗೆ ಇದು ಮಾತ್ರ ಬೇಕು, ಅದು ಬೇಡ, ಅದು ಸರಿ ಇಲ್ಲ ಅಲ್ವಾ ಅಂತ ನನಗನ್ಸುತ್ತೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯಾವಾಗ ಬಂದರೂ ಕೂಡ ಅದೇ ನಗುಮುಖದೊಂದಿಗೆ ಅದೇ ಒಂದು ಗ್ರೇಸ್ಫುಲ್ ಆಗಿ ಮಾತಾಡ್ತಾ ಇರ್ತಾರ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಅದು ನೀವು ಕೇಳೋ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ಸೊ ಅದ್ರ ತಕ್ಕನಾಗೆ ಉತ್ತರ ಬಂದಿದೆ. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಫೀಸಿಗೆ ಬಂದು ಯಾವಾಗಲೂ ಒಂದಷ್ಟು ವಿಚಾರಗಳನ್ನ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು ತಿಳಿಸ್ಕೊಟ್ಟಿದ್ದಕ್ಕೆ. Thank you. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಶೂಟಿಂಗ್ ಟೈಮಲ್ಲೂ ಬಿಡು ಮಾಡ್ಕೊಂಡ್ ಬಂದಿರಲ್ಲ, ತುಂಬಾ ಖುಷಿ ಆಯ್ತು. ಇಲ್ಲ ಥ್ಯಾಂಕ್ ಯು. ನೀವು ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೊಂದು, ಈಗ ನೀವು ಕೇಳಿರೋ ಎಷ್ಟೋ ಪ್ರಶ್ನೆಗಳು ಆಕ್ಚುಲಿ ಹ್ಮ್. ಒಂದು ಸಮಾಜಕ್ಕೆ ಉಪಯುಕ್ತವಾದಂತಹ ಮಾಹಿತಿ ಕೊಡುವಂತ ಪ್ರಶ್ನೆಗಳನ್ನ ಕೇಳಿರ್ತೀರಾ. ಸೊ ಹಾಗಾಗಿ ಇದು ಒಂದು ಕಾರ್ಯನೇ. ಸೊ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಯಮುನಾ ಶ್ರೀನಿಧಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.